ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಮೋಟೋ ಬ್ಲಾಗಿಂಗ್ ಸೆಟಪ್ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಯಾವ್ಯಾವು ಎಂದರೆ ಹೆಲ್ಮೆಟ್, ಗೋಪ್ರೋ ಕೇಸ್, ಮೈಕ್ ಅಡಾಪ್ಟರ್, ಜೆ ಮೌಂಟ್, ಒಂದೊಳ್ಳೆ ಲ್ಯಾವ್ಲರ್ ಮೈಕ್. ಇಷ್ಟೆಲ್ಲ ಸಾಮಗ್ರಿಗಳು ಮೋಟೋ ಬ್ಲಾಗಿಂಗಿಗೆ ಬೇಕಾಗುತ್ತವೆ. ಮೊದಲಿಗೆ ನಾವು ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಗೋಪ್ರೋ ಕ್ಯಾಮರಾದ ಬಗ್ಗೆ ತಿಳಿದುಕೊಳ್ಳೋಣ. ಮೋಟೋ ವ್ಲಾಗಿಂಗಿಗೆ ಅತಿ ಮುಖ್ಯವಾಗಿ ಆ್ಯಕ್ಷನ್ ಕ್ಯಾಮ್ರಾಗಳು ಬೇಕಾಗುತ್ತವೆ. ಅದರಲ್ಲಿ ನಾನು ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಆಗಿರ್ತಕ್ಕಂಥ ಗೋಪ್ರೋ ಹೀರೋ 12 ಬ್ಲ್ಯಾಕನ್ನು ತೆಗೆದುಕೊಂಡೆ. ನಾನು ತೆಗೆದುಕೊಂಡಾಗ ಇದರ ಬೆಲೆ 37,999, ಹೆಚ್ಚು ಕಮ್ಮಿ 38,000 ರೂಪಾಯಿಗೆ ₹1 ಕಡಿಮೆ. ಮಾರ್ಕೆಟಲ್ಲಿ ತುಂಬ ಆ್ಯಕ್ಷನ್ ಕ್ಯಾಮ್ರಾಗಳಿದ್ದರೂ ಇದಕ್ಕೆ ಸರಿಸಾಟಿಯಾಗುವಂಥ ಯಾವ ಕ್ಯಾಮ್ರಾಗಳು ನಾನು ತೆಗೆದುಕೊಳ್ಳುವಾಗ ಕಾಣಲಿಲ್ಲ. ಹಾಗಾಗಿ ಬೆಲೆ ಹೆಚ್ಚಾದರೂ ಪರವಾಗಿಲ್ಲ ಎಂದುಕೊಂಡು ಗೋಪ್ರೋ ಹೀರೋ 12 ತೆಗೆದುಕೊಂಡೆ. ತದನಂತರ ನಮಗೆ ಬೇಕಾಗಿರ್ತಕ್ಕಂಥ ಇದರಿಂದ ಧ್ವನಿಯನ್ನು ಉತ್ಪಾದಿಸಲು ನಮಗೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮೈಕ್ ಅಡಾಪ್ಟರ್. ಅದನ್ನು ಸಹ ಇದೇ ಗೋಪ್ರೋ ಕಂಪ್ನಿಯವರು ಮಾರ್ಕೆಟಲ್ಲಿ ಬಿಟ್ಟಿದ್ದಾರೆ. ಅದು ಯಾವುದಪ್ಪ ಅಂದರೆ ಇದೇ ಮೈಕ್ ಅಡಾಪ್ಟರ್. ಇದಿದ್ದರೆ ಮಾತ್ರ ಮೋಟೋ ವ್ಲಾಗಿಂಗಲ್ಲಿ ಮಾತಾಡುವ ಧ್ವನಿ ಸಂಗ್ರಹಣೆ ಆಗುವುದು ಸುಲಭವಾಗುತ್ತದೆ. ಇದೇ ಬಹುಮುಖ್ಯವಾಗಿ ಮಾತನಾಡುವ ಮಾತನ್ನು ಇದರಿಂದ ಸಂಗ್ರಹಿಸಲು ಸಾಧ್ಯ. ತದನಂತರ ಇನ್ನೊಂದು ಬೇಕಾಗಿರುವುದು ಹೆಲ್ಮೆಟ್ಟಿಗೆ ಹಾಕಲು ಇದು ಕೇಸ್. ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ಇದು ಉಲಾಂಜಿ ಕೇಸ್. ಇದು 1,100 ರೂಪಾಯಿಗೆ ನನಗೆ ಬಿತ್ತು. ಜೆ ಮೌಂಟ್, ಈ ಮೌಂಟ್ ಸಹ ಅದರಲ್ಲೇ ಒಂದು ಪ್ಯಾಕೇಜನ್ನು ತಗೊಂಡೆ. ಅದರಲ್ಲಿ ಇದು ಸಿಕ್ತು. ಇದರ ಬೆಲೆ ನಾನು ತೆಗೆದುಕೊಂಡಿರ್ತಕ್ಕಂಥ ಮೂವಾನೋ ಲ್ಯಾವ್ಲರ್ ಮೈಕ್, ಇದರ ಬೆಲೆ 427 ರೂಪಾಯಿ. ಇದನ್ನು ಸಹ ನಾನು ಅಮೆಝಾನಲ್ಲೇ ಪರ್ಚೇಸ್ ಮಾಡಿದೆ. ಇದರಲ್ಲಿರೋ ಮೈಕನ್ನು ಆಲ್ರೆಡಿ ನಾನು ಹೆಲ್ಮೆಟ್ಟಲ್ಲಿ ಫಿಕ್ಸ್ ಮಾಡಿದ್ದೇನೆ. ತೋರಿಸಲಿಕ್ಕೆ ಆಗಲ್ಲ, ಹೆಲ್ಮೆಟನ್ನು ತೋರಿಸುವಾಗ ಅದನ್ನು ತೋರಿಸುತ್ತೇನೆ. ನಾನು ಯೂಸ್ ಮಾಡುವ ಹೆಲ್ಮೆಟ್ ಇದಾಗಿದ್ದು ಇದಕ್ಕೆ ಗೋಪ್ರೋವನ್ನು ಫಿಕ್ಸ್ ಮಾಡಲು ಚಿನ್ ಮೌಂಟನ್ನು ಈ ಥರ ಕೂಡಿಸಿದ್ದೇನೆ. ಬಹಳಷ್ಟು ಜನ ಎಮ್ಸಿಲನ್ನು ಹಾಕಿಬಿಟ್ಟು ಈ ಕ್ಲಿಪ್ಪನ್ನು ಕೂಡಿಸುತ್ತಾರೆ. ಆದರೆ ನನಗೆ ಆ್ಯಕ್ಷನ್ ಪ್ರೋಯಿಂದ ರೆಡಿಮೇಡ್ ಆಗಿರ್ತಕ್ಕಂಥದ್ದು ಸಿಕ್ತು. ನಾನು ಅದನ್ನು ಇದಕ್ಕೆ ಈ ಥರ ಕೂಡಿಸಿಬಿಟ್ಟು ಗೋಪ್ರೋನ ಹಾಕಿಬಿಟ್ಟು ಯೂಸ್ ಮಾಡ್ತೇನೆ. ಇದರ ಬೆನಿಫಿಟ್ ಏನಪ್ಪ ಅಂದರೆ ಹೆಲ್ಮೆಟ್ಟು ಹಾಳಾಗಲ್ಲ, ಹಾಗೂ ಗೋಪ್ರೋ ಕೂಡ ಸ್ಟಡಿಯಾಗಿ ಕೂಡುತ್ತೆ. ಬೆಲೆನೂ ಹೆಚ್ಚು ಕಮ್ಮಿ ಇರ್ಬೋದು, ನನಗೆ ನೆನಪಿಲ್ಲ ಇದರ ಬೆಲೆ. ಆದರೆ ಇದು ಚಿನ್ ಮೌಂಟು. ನೀವೇನಾದರೂ ಹೊಸದಾಗಿ ಮೋಟೋ ವ್ಲಾಗಿಂಗ್ ಶುರು ಮಾಡ್ತಾ ಇದ್ದೀರಿ ಅಂದರೆ ಇದೇ ತರಹದ ಚಿನ್ ಮೌಂಟನ್ನು ಖರೀದಿ ಮಾಡಿ. ನಾನು ಇದನ್ನು ಸಹ ಅಮೆಝಾನಲ್ಲಿ ತೆಗೆದುಕೊಂಡೆ. ನಿಮಗೆ ಹೇಳಿದೆ ನಾನು ಮೈಕನ್ನು ಆಲ್ರೆಡಿ ಹೆಲ್ಮೆಟ್ ಒಳಗೆ ಹಾಕಿದ್ದೇನೆ ಅಂತ. ಈ ಥರ ಒಳಗಡೆ ಹಾಕಿದ್ದೇನೆ. ಒಂದಿಷ್ಟು ವೈರು ಸಹ ಹೊರಗಡೆ ಕಾಣುವುದಿಲ್ಲ. ಈ ಹೆಲ್ಮೆಟ್ಗೆ ಒಂದು ಬೆನಿಫಿಟ್ ಇದೆ. ಏನಪ್ಪ ಅಂದರೆ ರಿಮೂವಬಲ್ ಪ್ಯಾಡ್ ಇದ್ದ ಕಾರಣ ಪ್ಯಾಡನ್ನು ರಿಮೂವ್ ಮಾಡಿಬಿಟ್ಟು ಒಳಗಡೆ ಲ್ಯಾವ್ಲರ್ ಮೈಕನ್ನು ಕೂಡಿಸಿದ್ದೇನೆ. ಈ ಹೆಲ್ಮೆಟ್ನ ಬೆಲೆ ಸಹ ನನಗೆ ನೆನಪಿಲ್ಲ. ಈಗ ಇದನ್ನು ಯಾವ ರೀತಿಯಾಗಿ ಸೆಟಪ್ ಮಾಡುವುದಂತ ತಿಳಿದುಕೊಳ್ಳೋಣ. ಮೊದಲು ಈ ಉಲಾಂಜಿ ಕೇಸಿಗೆ ನಾವು ಗೋಪ್ರೋವನ್ನು ಹಾಕಬೇಕು. ಈ ಉಲಾಂಜಿ ಕೇಸಿಗೆ ಗೋಪ್ರೋನ ಫಿಕ್ಸ್ ಮಾಡಲಿಕ್ಕೆ ಮೊದಲು ಈ ಗೋಪ್ರೋದ ಸೈಡ್ ಡೋರ್ ಅನ್ನು ಓಪನ್ ಮಾಡಬೇಕು. ನಾನು ಈಗ ನನ್ನ ಗೋಪ್ರೋದ ಸೈಡ್ ಡೋರನ್ನು ಓಪನ್ ಮಾಡುತ್ತಿದ್ದೇನೆ. ಈ ರೀತಿ ಅದರ ಸೈಡ್ ಡೋರನ್ನು ಓಪನ್ ಮಾಡಿಬಿಟ್ಟು ಉಲಾಂಜಿಯ ಎರಡೂ ಕಡೆ ಇರ್ತಕ್ಕಂಥ ಈ ತರಹದ ಕ್ಲಿಪ್ಗಳನ್ನು ಓಪನ್ ಮಾಡಿ
ಈ ಗೋಪ್ರೋವನ್ನು ಇದರೊಳಗೆ ಹಾಕಬೇಕು. ಹೀಗೆ ಹಾಕಿದಾಗ ಗೋಪ್ರೋ ಈ ಕೇಸ್ ಒಳಗೆ ಕೂಡುತ್ತದೆ. ಹಾಗೂ ಲೆನ್ಸ್ಗೆ ಏನಾಗಬಾರದೆಂದು ಈ ಉಲಾಂಜಿ ಕೇಸಿನವರು ಒಂದು ಕವರನ್ನು ಕೊಟ್ಟಿರ್ತಾರೆ, ಕ್ಯಾಪನ್ನು ಕೊಟ್ಟಿರ್ತಾರೆ. ಈ ಥರ ಕ್ಲೋಸ್ ಮಾಡಿಬಿಟ್ಟು ಈ ಕ್ಯಾಮ್ರಾದ ಲೆನ್ಸನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಬಹುದು. ಈ ಜೆ ಮೌಂಟನ್ನು ಈ ಥರ ಇದಕ್ಕೆ ಫಿಕ್ಸ್ ಮಾಡಬೇಕು. ತದನಂತರ ಸ್ಕ್ರೂವನ್ನು ತೆಗೆದು ಕೂಡಿಸಬೇಕು. ಕೂಡಿಸಿ ಸ್ಕ್ರೂವನ್ನು ಬಿಗಿಯಾಗಿ ಟೈಟ್ ಮಾಡಬೇಕು. ಯಾಕಂದರೆ ತುಂಬ ಬೆಲೆ ಬಾಳುವ ಕ್ಯಾಮ್ರಾ ಇದಕ್ಕೆ ಕೂಡುವ ಕಾರಣ ಸ್ಕ್ರೂವನ್ನು ಟೈಟ್ ಮಾಡಿದರೆ ಈ ರೀತಿ ಗೋಪ್ರೋ ನಮ್ಮ ಹೆಲ್ಮೆಟ್ಗೆ ಫಿಕ್ಸ್ ಆಗುತ್ತದೆ. ಆಮೇಲೆ ಧ್ವನಿಯನ್ನು ಶೇಖರಣೆ ಮಾಡಲಿಕ್ಕೆ ಇರುವಂತಹ ಈ ಮೈಕ್ ಅಡಾಪ್ಟರನ್ನು ಇದಕ್ಕೆ ಒಂದು ಕಂಪಾರ್ಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದನ್ನು ಈ ಥರ ಸೇರಿಸಿಬಿಟ್ಟು ಸೈಡಿಗೆ ಇದನ್ನು ಪ್ಲಗ್ ಇನ್ ಮಾಡಿದರೆ ಆಯಿತು. ತದನಂತರ ಒಳಗಡೆ ಕೂಡಿಸಿರ್ತಕ್ಕಂಥ ಲ್ಯಾವ್ಲರ್ ಮೈಕನ್ನು ಇದಕ್ಕೆ ಕನೆಕ್ಟ್ ಮಾಡಿದರೆ ಮುಗಿದೇ ಹೋಯಿತು. ಒಂದೊಳ್ಳೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಮೋಟೋ ಬ್ಲಾಗಿಂಗ್ ಸೆಟಪ್ ರೆಡಿಯಾಗುತ್ತದೆ. ನಾನು ಬಹುಮುಖ್ಯವಾಗಿ ಈ ಗೋಪ್ರೋಗೆ ಹೋಗಲಿಕ್ಕೆ ಕಾರಣ ಇದು ಕೊಡ್ತಕ್ಕಂಥ ಕ್ವಾಲಿಟಿ ಹಾಗೂ ಕ್ಲಾರಿಟಿ. ಹಾಗಾಗಿ ನಾನು ಗೋಪ್ರೋವನ್ನು ತೆಗೆದುಕೊಂಡೆ. ನೀವು ಬಜೆಟಲ್ಲಿ ಮೋಟೋ ವ್ಲಾಗಿಂಗ್ ಶುರು ಮಾಡಬೇಕಂದ್ರೆ ಮೊಬೈಲಿಂದನೂ ಮಾಡ್ಬೋದು. ಹಾಗೂ SJ ಕ್ಯಾಮ್ ಅಂತ ಇದೆ, ಅದು 3-4 ಸಾವಿರ ರೂಪಾಯಲ್ಲೇ ಸಿಗುತ್ತೆ. ಅದನ್ನು ಸಹ ನೀವು ಯೂಸ್ ಮಾಡ್ಬೋದು. ಹಾಗೂ ಈಗ ಹೊಸದಾಗಿ ಬಂದಿರತಕ್ಕಂಥ DJI ಆ್ಯಕ್ಷನ್ 5 ಏನೋ 4 ಇರ್ಬೋದು, ಅದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಗೋಪ್ರೋ ಮುಂದೆ ಯಾವುದೂ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾರ್ಕೆಟಲ್ಲಿ ಮೊದಲಿಂದನೂ ಇದೆ ಅಲ್ವಾ, ಯಾವ ತರಹದ ಆ್ಯಕ್ಷನ್ ಕ್ಯಾಮ್ರಾನ ರೆಡಿ ಮಾಡ್ಬೇಕಂತ ಅರಿತುಕೊಂಡವರಲ್ಲಿ ಈ ಗೋಪ್ರೋದವರು ಅಗ್ರಗಣ್ಯರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಯಾವುದೇ ಪೇಡ್ ಪ್ರಮೋಷನ್ ಅಲ್ಲ. ಸೊ ನನ್ನ ಅನಿಸಿಕೆಯನ್ನು ನಾನು ಹೇಳ್ತಾ ಇದ್ದೇನೆ. ಸೊ ತುಂಬ ಕ್ವಾಲಿಟಿಯಾಗಿರ್ತಕ್ಕಂಥ ವಿಡಿಯೋಗಳು, ತುಂಬ ಸ್ಟಡಿಯಾಗಿರ್ತಕ್ಕಂಥ ವಿಡಿಯೋಗಳು ಈ ಗೋಪ್ರೋದಲ್ಲಿ ಬರುತ್ತವೆ. ಹಾಗಾಗಿ ನಾನು ಗೋಪ್ರೋನೇ ತೆಗೆದುಕೊಂಡೆ. ಹೇಳೋದನ್ನು ಮರೆತೇ ಹೋದೆ. ಮದುವೆ ಗಂಡಿಗೆ ವಧು ಇದ್ದರೆ ಮದುವೆ ಹೇಗಾಗುತ್ತೋ ಹಾಗೆ ಮೋಟೋ ವ್ಲಾಗಿಂಗಿಗೆ ಬೈಕ್ ಇಲ್ಲದಿದ್ದರೆ ಮೋಟೋ ವ್ಲಾಗಿಂಗ್ ಹೇಗಾಗುತ್ತೆ. ಸೊ ಎಕ್ಸೆಲ್ ಸೂಪರಿಂದ ಹಿಡಿದು ಸೂಪರ್ ಬೈಕಿನವರೆಗೂ ಯಾವುದೇ ಬೈಕ್ ಇರಲಿ ಅದರಿಂದ ಮೋಟೋ ವ್ಲಾಗಿಂಗ್ ಶುರು ಮಾಡ್ಬೋದು. ನನ್ನ ಹತ್ರ ಒಂದು ಬೈಕ್ ಇದೆ, ಅದ್ಯಾವ ಬೈಕ್ ಅಂದು ತಿಳಿದುಕೊಳ್ಳೋಣ ಬನ್ನಿ. ನನ್ನ ಕಣ್ಮಣಿಗಳು, ನನ್ನ ಬೈಕ್ಗಳು, ಬನ್ನಿ ಒಂದು ರೈಡ್ ಹೋಗಿ ಬಂದ್ಬಿಡೋಣ. ಸೊ ಇದೆ ನನ್ನ ಬೈಕ್ TVS ಅಪಾಚೆ RTR 200 4V. ತುಂಬ ದಿನದಿಂದ ರೆಸ್ಟ್ ಮಾಡ್ತಾಯಿತ್ತು, ನಾನು ರೆಸ್ಟ್ ಮಾಡ್ತಾಯಿದ್ದೆ. ಸೊ ಇವತ್ತು ಅಖಾಡಕ್ಕೆ ಇಳಿದಿದ್ವಿ ಇಬ್ಬರು. ಈ ಬೈಕ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಬೇಕಿದ್ರೆ ಕೆಳಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಬೈಕಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಮೋಟೋ ವ್ಲಾಗಿಂಗ್ ಸೆಟಪ್ಗೆ ನನಗೆ ತಗಲಿದ ವೆಚ್ಚ ಹೆಚ್ಚು ಕಮ್ಮಿ ಒಂದು 50,000 ರೂಪಾಯಿಗಳು. ನಾನು ಇದಕ್ಕೆ 50,000 ಖರ್ಚು ಮಾಡಿರ್ಬೋದು, ಆದರೆ ಕಂಟೆಂಟನ್ನು ಕೊಡಲಿಕ್ಕೆ ತುಂಬ ಪ್ರಯಾಸ ಪಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಶರಣಾರ್ಥಿ. ಇದು ಆವಲ್ಲ ಮೇಷ್ಟ್ರೆ, ನಾಗರ ಹಾವು.